ಮಂಡ್ಯ ಜಿಲ್ಲೆಯ ನಗರದಲ್ಲಿರುವ ಶ್ರೀ ಸೌಮ್ಯ ಕೇಶವ ದೇವಾಲಯವು ಕರ್ನಾಟಕದ ಪ್ರಮುಖ ಐತಿಹಾಸಿಕ ವೈಷ್ಣವ ದೇವಾಲಯಗಳಲ್ಲಿ ಒಂದಾಗಿದೆ. ಪುರಾತನ ವಾಸ್ತುಶಿಲ್ಪ, ಸುಂದರ ಕಲ್ಲಿನ ಕೆತ್ತನೆಗಳು, ವೈಷ್ಣವ ಸಂಪ್ರದಾಯ ಮತ್ತು ಸ್ಥಳೀಯ ಧಾರ್ಮಿಕ ನಂಬಿಕೆಗಳಿಂದಾಗಿ ಈ ದೇವಾಲಯವು ವಿಶೇಷ ಮಹತ್ವವನ್ನು ಪಡೆದಿದೆ. ನಾಗಮಂಗಲದ ಇತಿಹಾಸವನ್ನು ಗಮನಿಸಿದಾಗ ಈ ಪ್ರದೇಶವು ಹಲವು ಶತಮಾನಗಳಿಂದಲೇ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿತ್ತು ಎಂಬುದು ತಿಳಿದುಬರುತ್ತದೆ. ಕೇಶವ ಎಂಬುದು ಶ್ರೀ ಮಹಾವಿಷ್ಣುವಿನ ಪ್ರಸಿದ್ಧ ನಾಮಗಳಲ್ಲಿ ಒಂದು. ಸೌಮ್ಯ ಎಂದರೆ ಶಾಂತ, ಪ್ರಸನ್ನ ಮತ್ತು ಕರುಣಾಮಯ ಎಂಬ ಅರ್ಥ. ಹೀಗಾಗಿ ಇಲ್ಲಿ ಆರಾಧಿಸಲ್ಪಡುವ ಶ್ರೀ ಸೌಮ್ಯ ಕೇಶವ ಸ್ವಾಮಿಯನ್ನು ಶಾಂತ ಸ್ವರೂಪದ ಶ್ರೀಮನ್ನಾರಾಯಣನ ರೂಪವೆಂದು ಭಕ್ತರು ಭಾವಿಸುತ್ತಾರೆ. ದೇವರ ದರ್ಶನ ಪಡೆದು ಪ್ರಾರ್ಥಿಸಿದರೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ, ಕುಟುಂಬದಲ್ಲಿ ಸುಖ ಸಮೃದ್ಧಿ ಹೆಚ್ಚುತ್ತದೆ ಮತ್ತು ಜೀವನದ ಸಂಕಷ್ಟಗಳನ್ನು ಎದುರಿಸಲು ದೇವರ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಈ ದೇವಾಲಯದ ವಾಸ್ತುಶಿಲ್ಪವನ್ನು ಗಮನಿಸಿದಾಗ ಕರ್ನಾಟಕದ ಮಧ್ಯಕಾಲೀನ ದೇವಾಲಯ ನಿರ್ಮಾಣ ಪರಂಪರೆಯ ವೈಶಿಷ್ಟ್ಯಗಳು ಗೋಚರಿಸುತ್ತವೆ. ವಿಶೇಷವಾಗಿ ಕಲ್ಲಿನ ಬಳಕೆ, ಅಲಂಕಾರಿಕ ವಿನ್ಯಾಸಗಳು, ಕಂಬಗಳ ಮೇಲಿನ ಕೆತ್ತನೆಗಳು ಮತ್ತು ದೇವಾಲಯದ ವಿವಿಧ ಭಾಗಗಳಲ್ಲಿರುವ ಶಿಲ್ಪಗಳು ಪ್ರಾಚೀನ ಶಿಲ್ಪಿಗಳ ಅದ್ಭುತ ಕೌಶಲ್ಯವನ್ನು ತೋರಿಸುತ್ತವೆ. ಕಲ್ಲನ್ನು ಕೇವಲ ಕಟ್ಟಡ ನಿರ್ಮಾಣದ ವಸ್ತುವಾಗಿ ಬಳಸದೆ ಅದನ್ನೇ ಒಂದು ಕಲಾಕೃತಿಯನ್ನಾಗಿ ಪರಿವರ್ತಿಸಿದ ಶಿಲ್ಪಿಗಳ ಪ್ರತಿಭೆ ಇಲ್ಲಿ ಗಮನ ಸೆಳೆಯುತ್ತದೆ. ಕರ್ನಾಟಕದಲ್ಲಿ ಹೊಯ್ಸಳರ ಕಾಲವು ದೇವಾಲಯ ವಾಸ್ತುಶಿಲ್ಪದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಅವಧಿಯಾಗಿದೆ. ಬೆಳೂರಿನ ಚೆನ್ನಕೇಶವ ದೇವಾಲಯ, ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಮುಂತಾದ ಪ್ರಸಿದ್ಧ ದೇವಾಲಯಗಳಲ್ಲಿ ಕಂಡುಬರುವ ಶಿಲ್ಪಕಲೆಯ ಪರಂಪರೆಯ ಪ್ರಭಾವವನ್ನು ರಾಜ್ಯದ ಹಲವು ದೇವಾಲಯಗಳಲ್ಲಿ ಕಾಣಬಹುದು. ನಾಗಮಂಗಲದ ಸೌಮ್ಯ ಕೇಶವ ದೇವಾಲಯದ ವಾಸ್ತುಶೈಲಿಯಲ್ಲಿಯೂ ಈ ಪರಂಪರೆಯ ಕೆಲವು ಲಕ್ಷಣಗಳು ಕಂಡುಬರುತ್ತವೆ. ಆದರೆ ದೇವಾಲಯದ ಸಂಪೂರ್ಣ ನಿರ್ಮಾಣವನ್ನು ಒಂದೇ ಕಾಲಘಟ್ಟಕ್ಕೆ ಅಥವಾ ಒಂದೇ ರಾಜವಂಶಕ್ಕೆ ಸೇರಿಸುವ ಮೊದಲು ಶಾಸನಗಳು ಮತ್ತು ಪುರಾತತ್ವ ದಾಖಲೆಗಳನ್ನು ಪರಿಗಣಿಸುವುದು ಮುಖ್ಯ. ಪ್ರಾಚೀನ ದೇವಾಲಯಗಳ ಮತ್ತೊಂದು ವಿಶೇಷತೆ ಎಂದರೆ ಅವು ಕೇವಲ ಪೂಜಾ ಸ್ಥಳಗಳಾಗಿರಲಿಲ್ಲ, ಅವು ಜನರ ಜೀವನದ ಅವಿಭಾಜ್ಯ ಭಾಗವಾಗಿದ್ದವು. ಧಾರ್ಮಿಕ ಆಚರಣೆಗಳು, ಉತ್ಸವಗಳು, ಸಂಗೀತ, ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಚಟುವಟಿಕೆಗಳು ದೇವಾಲಯಗಳ ಸುತ್ತಲೇ ನಡೆಯುತ್ತಿದ್ದವು. ಈ ರೀತಿಯಾಗಿ ದೇವಾಲಯಗಳು ಒಂದು ಪ್ರದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪೀಳಿಗೆಯಿಂದ ಪೀಳಿಗೆಗೆ ಸಾಗಿಸುವ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದವು. ಶ್ರೀ ಸೌಮ್ಯ ಕೇಶವ ದೇವಾಲಯದಲ್ಲಿಯೂ ವೈಷ್ಣವ ಧಾರ್ಮಿಕ ಪರಂಪರೆಗೆ ವಿಶೇಷ ಸ್ಥಾನವಿದೆ. ಶ್ರೀ ಮಹಾವಿಷ್ಣುವನ್ನು ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಾಸುದೇವ ಮುಂತಾದ ಅನೇಕ ನಾಮಗಳಿಂದ ಆರಾಧಿಸುವ ಸಂಪ್ರದಾಯ ಬಹಳ ಪ್ರಾಚೀನವಾದದ್ದು. ಸೌಮ್ಯ ಕೇಶವ ಸ್ವಾಮಿಯ ಆರಾಧನೆಯು ಇದೇ ವೈಷ್ಣವ ಭಕ್ತಿ ಪರಂಪರೆಯ ಒಂದು ಭಾಗವಾಗಿದೆ. ವೈಕುಂಠ ಏಕಾದಶಿಯಂತಹ ವೈಷ್ಣವ ಸಂಪ್ರದಾಯದಲ್ಲಿ ಮಹತ್ವ ಪಡೆದ ದಿನಗಳಲ್ಲಿ ದೇವಾಲಯಗಳಿಗೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ. ವಿಶೇಷ ಪೂಜೆ, ಅಲಂಕಾರ, ಭಜನೆ ಮತ್ತು ಧಾರ್ಮಿಕ ಆಚರಣೆಗಳ ಮೂಲಕ ದೇವರ ಆರಾಧನೆ ನಡೆಯುತ್ತದೆ. ಶ್ರೀಮನ್ನಾರಾಯಣನ ಅನುಗ್ರಹಕ್ಕಾಗಿ ಭಕ್ತರು ಪ್ರಾರ್ಥನೆ ಸಲ್ಲಿಸುತ್ತಾರೆ. ತಮ್ಮ ಕುಟುಂಬದ ಸುಖ, ಆರೋಗ್ಯ, ಸಂತಾನ, ಉದ್ಯೋಗ, ಆರ್ಥಿಕ ಸ್ಥಿರತೆ ಮತ್ತು ಮನಸ್ಸಿನ ನೆಮ್ಮದಿಗಾಗಿ ದೇವರಲ್ಲಿ ಹರಕೆ ಮತ್ತು ಪ್ರಾರ್ಥನೆ ಸಲ್ಲಿಸುವುದು ಭಕ್ತಿಯ ಒಂದು ಭಾಗವಾಗಿದೆ. ನಾಗಮಂಗಲದ ಧಾರ್ಮಿಕ ಪರಂಪರೆಯಲ್ಲಿಯೂ ಈ ದೇವಾಲಯಕ್ಕೆ ತನ್ನದೇ ಆದ ಸ್ಥಾನವಿದೆ. ಈ ಪ್ರದೇಶದಲ್ಲಿ ಶೈವ ಮತ್ತು ವೈಷ್ಣವ ಎರಡೂ ಪರಂಪರೆಗಳು ಬೆಳೆದು ಬಂದಿರುವುದು ಕರ್ನಾಟಕದ ಧಾರ್ಮಿಕ ವೈವಿಧ್ಯವನ್ನು ಪ್ರತಿಬಿಂಬಿಸುತ್ತದೆ. ಒಂದೆಡೆ ಶಿವನ ಆರಾಧನೆ, ಮತ್ತೊಂದೆಡೆ ವಿಷ್ಣುವಿನ ಆರಾಧನೆ, ಇವೆರಡೂ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಪರಸ್ಪರ ಪೂರಕವಾಗಿ ಕಾಣಿಸಿಕೊಳ್ಳುತ್ತವೆ. ಸೌಮ್ಯ ಕೇಶವ ದೇವಾಲಯಕ್ಕೆ ಭೇಟಿ ನೀಡುವಾಗ ಅದರ ಶಿಲ್ಪಕಲೆಯನ್ನು ಮಾತ್ರ ನೋಡುವುದಕ್ಕಿಂತ ಅದರ ಹಿಂದಿರುವ
ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳುವುದು ಇನ್ನಷ್ಟು ಕುತೂಹಲಕರ. ಶತಮಾನಗಳ ಹಿಂದೆ ಕಲ್ಲಿನ ಮೇಲೆ ತಮ್ಮ ಕಲೆಯನ್ನು ಮೂಡಿಸಿದ ಶಿಲ್ಪಿಗಳ ಕೈಚಳಕ, ದೇವರ ಮೇಲಿನ ಭಕ್ತಿ ಮತ್ತು ಆ ಕಾಲದ ಸಮಾಜದ ಕಲ್ಪನೆಗಳು ಇಂದಿಗೂ ದೇವಾಲಯದ ವಾಸ್ತುಶಿಲ್ಪದ ಮೂಲಕ ನಮ್ಮ ಮುಂದೆ ಕಾಣಿಸಿಕೊಳ್ಳುತ್ತವೆ. ಈ ದೇವಾಲಯದ ವಿಶೇಷತೆಯನ್ನು ಕೇವಲ ಪುರಾತನ ಕಟ್ಟಡವೆಂದು ನೋಡುವಂತಿಲ್ಲ. ಇದು ನಾಗಮಂಗಲದ ಧಾರ್ಮಿಕ ಜೀವನ, ಕರ್ನಾಟಕದ ದೇವಾಲಯ ಸಂಸ್ಕೃತಿ ಮತ್ತು ವೈಷ್ಣವ ಭಕ್ತಿ ಪರಂಪರೆಯೊಂದಿಗೆ ಬೆಸೆದುಕೊಂಡಿರುವ ಒಂದು ಪವಿತ್ರ ಕ್ಷೇತ್ರವಾಗಿದೆ. ದೇವಾಲಯದ ವಾತಾವರಣಕ್ಕೆ ಕಾಲಿಟ್ಟಾಗ ಕಾಣಿಸುವ ಶಾಂತಿ, ಪೂಜೆಯ ಧಾರ್ಮಿಕ ವಾತಾವರಣ ಮತ್ತು ಪುರಾತನ ವಾಸ್ತುಶಿಲ್ಪವು ಭಕ್ತರು ಹಾಗೂ ಇತಿಹಾಸಾಸಕ್ತರನ್ನು ಆಕರ್ಷಿಸುತ್ತದೆ. ಶ್ರೀ ಸೌಮ್ಯ ಕೇಶವ ಸ್ವಾಮಿಯ ರೂಪವು ಭಕ್ತರಿಗೆ ಶಾಂತಿ, ಕರುಣೆ ಮತ್ತು ಧರ್ಮದ ಮಹತ್ವವನ್ನು ನೆನಪಿಸುತ್ತದೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಎದುರಾದರೂ ಮನಸ್ಸಿನಲ್ಲಿ ನಂಬಿಕೆ ಮತ್ತು ಧೈರ್ಯವನ್ನು ಇಟ್ಟುಕೊಂಡು ಸತ್ಯದ ಮಾರ್ಗದಲ್ಲಿ ಸಾಗಬೇಕು ಎಂಬ ಆಧ್ಯಾತ್ಮಿಕ ಸಂದೇಶವನ್ನು ಈ ರೀತಿಯ ದೇವಾಲಯ ಪರಂಪರೆ ನೀಡುತ್ತದೆ. ನಾಗಮಂಗಲಕ್ಕೆ ಭೇಟಿ ನೀಡುವವರು ಈ ಪವಿತ್ರ ದೇವಾಲಯದ ದರ್ಶನದ ಜೊತೆಗೆ ಕರ್ನಾಟಕದ ಶ್ರೀಮಂತ ದೇವಾಲಯ ವಾಸ್ತುಶಿಲ್ಪ ಮತ್ತು ಪುರಾತನ ಸಂಸ್ಕೃತಿಯ ಸೊಗಡನ್ನು ಅನುಭವಿಸಬಹುದು. ಶ್ರೀ ಸೌಮ್ಯ ಕೇಶವ ಸ್ವಾಮಿಯ ಅನುಗ್ರಹವು ಎಲ್ಲ ಭಕ್ತರ ಮೇಲಿರಲಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.